ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ನೋಡಿ, ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಕರ್ನಾಟಕದಲ್ಲಿ ಬ್ರೇಕೇ ಇಲ್ಲದಂತಾಗಿದೆ. ಇಡೀ ಈ ಕರಾಳ ಅಂಕಿ ಅಂಶವನ್ನ ಕೇಳಿ ಇಡೀ ಕರುನಾಡಿನ ಜನತೆ ಶಾಕ್ ಆಗಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಇಲ್ಲದಂತಾಗಿದೆ ಬ್ರೇಕ್. ಕರಾಳ ಅಂಕಿ ಅಂಶವನ್ನ ಕೇಳಿ ಇಡೀ ಕರುನಾಡು ಶಾಕ್ ಆಗಿದೆ. ವರದಕ್ಷಿಣೆಯ ಪಿಡುಗಿಗೆ ಬಲಿಯಾಗ್ತಾ ಇದ್ದಾರೆ ಅಬಲೆಯರು. ಸಮಾಜದ ಕ್ರೌರ್ಯಕ್ಕೆ ಕೊನೆಯಾಡುವುದು ಯಾವಾಗ ಅಂತ ಹೇಳಿ 4 ಗೋಡೆಗಳ ಮಧ್ಯೆ ಹೆಣ್ಣಿನ ಓಡಲ ಆಕ್ರಂದನ ಸೆಡಿತಾ ಇದೆ. ಹೆತ್ತವರ ಎದೆಯಲ್ಲಿ ಶುರುವಾಗಿದೆ ನಿರಂತರವಾದಂತಹ ರೋದನ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ನಾವು ಗಮನಿಸ್ತಾ ಇರ್ತೀವಿ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನ. ಆದರೆ ನಮ್ಮ ಕರ್ನಾಟಕದಲ್ಲಿ ಅದರ ಅಂಕಿ ಅಂಶವನ್ನ ಕೇಳಿದ್ರೆ ಬೆಕ್ಕಸ ಬೆರಕಾಗೋದು, ಶಾಕ್ ಆಗೋದು ಖಂಡಿತ. ನೋಡಿ, ವರದಕ್ಷಿಣಾ ಪಿಡುಗಿಗೆ ಬಲಿಯಾಗ್ತಾ ಇರುವಂತಹ ಅಬಲೆಯರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಗೌರಿ ಕೊಟ್ಟಿಲ್ಲ ಅಂತ ದಿನನಿತ್ಯ ಕೂಡ ಚಿತ್ರಹಿಂಸೆ ಪಡೆದುಕೊಂಡು ಸಾಯೋಕ್ಕಾಗಲ್ಲ ಅಂತ ನೇಣಿಗೆ ಶರಣಾದವರಿದ್ದಾರೆ, ಆತ್ಮಹತ್ಯೆಗೆ ಶರಣಾದವರಿದ್ದಾರೆ. ವರದಕ್ಷಿಣೆಯ ಪಿಡುಗಿಗೆ ದಿನವೂ ಕೂಡ ಸಾಯ್ತಾ ಇರತಕ್ಕಂಥ ಎಷ್ಟೋ ಮಂದಿ ಮಹಿಳೆಯರಿದ್ದಾರೆ. ಇನ್ನು ಸಮಾಜದ ಕ್ರೌರ್ಯ, ಈ ಒಂದು ಕ್ರೌರ್ಯಕ್ಕೆ ಕೊನೆ ಆಗ್ಬೇಕಲ್ವಾ? ಫುಲ್ ಸ್ಟಾಪ್ ಇಡಬೇಕಲ್ವಾ? ಯಾರು ಇಡ್ತಾರೆ, ಯಾವಾಗ ಇಡ್ತಾರೆ ಹೇಳಬೇಕು. 4 ಗೋಡೆಗಳ ಮಧ್ಯೆ ಹೆಣ್ಣಿನ ಒಡಲ ಆಕ್ರಂದನ ನಿಜಕ್ಕೂ ಕೂಡ ಹೇಳೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ. ಅದನ್ನು ಅನುಭವಿಸಿದಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಇದನ್ನೆಲ್ಲ ನೋಡಿದಂತಹ ಹೆಣ್ಣೆತ್ತವರ ಒಂದು ರೋದನ ಇದೆಯಲ್ಲ, ಅದನ್ನು ನಿಜಕ್ಕೂ ಕೂಡ ಅವರು ಅನುಭವಿಸ್ತಿರ್ತಕ್ಕಂಥ ರೋದನ ಆಗಿರ್ಬೋದು, ಅವರು ಅನುಭವಿಸ್ತಿರ್ತಕ್ಕಂಥ ಪರಿಪಾಟಲ ಆಗಿರ್ಬೋದು, ಅವರಿಗೇ ಗೊತ್ತು. ಹೆಣ್ಣು ಯಾಕಾದರೂ ಎತ್ವಪ್ಪ ಎನ್ನುವಂತಹ ಒಂದು ನೋವನ್ನು ಅನುಭವಿಸ್ತಾ ಇರ್ತಾರೆ. ಇಂತಹ ದುರ್ಲರಿಗೆ ಮದುವೆ ಮಾಡಿಕೊಡ್ಬೇಕಾಗಿತ್ತಾ ಎನ್ನುವಂತಹ ಒಂದಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ. ಇಂಡಿಯಾಸ್ ಡೌರಿ ಸಿಸ್ಟಮ್ ಎಷ್ಟೇ ಬಲವಾಗಿ ಆದರೂ ಕೂಡ ದಿನನಿತ್ಯ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಪ್ರಕರಣಗಳನ್ನು ನಾವು ಗಮನಿಸ್ತಾನೇ ಇರ್ತೀವಿ. ವರದಕ್ಷಿಣೆಗೆ ಅಲ್ಲಿ ಹೆಣ್ಮಕ್ಳು ಸತ್ರು, ವರದಕ್ಷಿಣೆಗೆ ಅತ್ತೆ ಮಾವ ಕಿರುಕುಳ ಕೊಡ್ತಾ ಇದ್ರು, ಕಿರುಕುಳವನ್ನು ತಾಳಲಾರ್ದೆ ತಾನೇ ಆತ್ಮಹತ್ಯೆಗೆ ಶರಣಾದ್ಲು. ಈ ರೀತಿಯ ಪ್ರಕರಣಗಳನ್ನ ಪ್ರತಿನಿತ್ಯವೂ ಕೂಡ ನೋಡ್ತಾ ಇರ್ತೀವಿ. ಆದರೆ ಈ ಅಂಕಿ ಅಂಶ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಡಿದವರು ಕೊಟ್ಟಂತಹ ಚಿನ್ನ ಹಣ ಸಾಲದೆಂದು ಆಡ್ತಾರೆ ಆಟ. ಹೆಣ್ಣಿನ ಬದುಕನ್ನೇ ಮಾಡ್ತಿದ್ದಾರೆ ಹೆಣದ ತೋಟ. ಮನೆಯ ಬೆಳಗಲು ಬಂದಂತಹ ಮಹಾಲಕ್ಷ್ಮಿಗೆ ಕೊಡ್ತಾರೆ ಚಿತ್ರಹಿಂಸೆ. ಕಣ್ಣೀರಲ್ಲಿ ಮುಳುಗಿ ಹೋಗ್ತಾ ಇದೆ ಮಹಿಳೆಯರ ನೂರಾರು ಕನಸುಗಳು. ಅರಿಶಿಣ ಕುಂಕುಮ ಇಟ್ಟು ಹರಸಿದ ತಂದೆ ತಾಯಿಗೆ ಗೊತ್ತಿಲ್ಲ. ಮಗಳ ಉಸಿರೇ ನಿಲ್ಲುವ ಮುನ್ನ ಅಲ್ಲಿ ಕರುಣೆಯೇ ಉಳಿದಿಲ್ಲ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮಹಿಳಾ ದೌರ್ಜನ್ಯ, ಹಿಂಸೆ. ನೀರಾಗಿ ಹರಿತಾ ಇದೆ ನೀರಿಗೆರ ಕಣ್ಣೀರು. ರಾಜ್ಯದಲ್ಲಿ 2023ರಲ್ಲಿ 2353 ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿತ್ತು. ಕಿರುಕುಳ ಈ ಪೈಕಿ 1020 ಪ್ರಕರಣಗಳು ಬೆಂಗಳೂರು ನಗರದಲ್ಲೇ ದಾಖಲಾಗಿರುವಂಥದ್ದು. ತುಮಕೂರು 118 ಪ್ರಕರಣಗಳು, ಶಿವಮೊಗ್ಗ 114 ಪ್ರಕರಣಗಳು, ಹಾಗೆ ಮೈಸೂರು 191 ಪ್ರಕರಣಗಳು ದಾಖಲಾಗಿರುವಂಥದ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ನಾವಿನ್ನು ಗಮನಿಸ್ತಾ ಹೋಗೋಣ. ನೋಡಿ, ಹೆಣ್ಣೆತ್ತಿದೀವಿ ಅಂತ ಸಾಲ ಸೂಲ ಮಾಡಿ ಅವ್ರತ್ರ ಇವ್ರತ್ರ ಸಾಲ ಮಾಡಿ ಕೈ ಚಾಚಿ ಮಗಳ ಮದುವೆನ ಅದ್ಧೂರಿಯಾಗಿ ಮಾಡಿಕೊಟ್ಟಿರ್ತಾರೆ. ಆದರೆ ಅದ್ಧೂರಿಯಾಗಿ ಮಾಡಿಕೊಟ್ಟಂತಹ ತಂದೆ ತಾಯಿಗೆ ಕೊನೆಗೆ ಸಿಗೋದು ಏನು ಅಂತಂದರೆ ಮಗಳ ಶವ. ಹೆಣ್ಣಿನ ಬದುಕನ್ನೇ ಹೆಣದ ತೋಟ ಮಾಡ್ತಾ ಇದ್ದಾರೆ. ನೋಡಿ, ಮನೆಯ ಬೆಳಗಲು ಬಂದಂತಹ ಮಹಾಲಕ್ಷ್ಮಿ, ಮೊದಲೆಲ್ಲ ನನ್ನ ಮಗಳು ನೀನೇ, ಮಹಾಲಕ್ಷ್ಮಿ ನೀನೇ ಅಂತ ಹೇಳ್ತಾರೆ. ಆದರೆ ಆಮೇಲೆ ಶುರು ಮಾಡ್ತಾರೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಏನೇನೆಲ್ಲ ಆಸೆ ಇಟ್ಕೊಂಡು ಹೋಗಿರ್ತಾರೆ. ಅತ್ತೆ ಮಾವ ತನ್ನ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಮನೆಯಿಂದ ಮನೆಗೆ ಹೋಗಿರ್ತಾರೆ, ಊರಿಂದ ಊರಿಗೆ ಹೋಗಿರ್ತಾರೆ. ಗಂಡ ಅನ್ನುವಂತಹ ಒಂದು ಸಂಬಂಧದ ಗೆಲುವಿಗೆ ಹೋಗಿರ್ತಾರೆ. ಆದರೆ ಆ ಗೆಲುವು ಕೂಡ ಸೋಲ ಕಾಣ್ತಾ ಇರುವಂಥದ್ದು. ನೋಡಿ, ಅರಿಶಿಣ ಕುಂಕುಮ ಇಟ್ಟು ಹರಸಿದಂತಹ ತಂದೆ ತಾಯಿಗೂ ಕೂಡ ಗೊತ್ತಾಗ್ತಾ ಇಲ್ಲ
ಮಗಳ ಉಸಿರೇ ನಿಲ್ಲುವ ಮುನ್ನ ಅಲ್ಲಿ ಕರುಣೆಯೇ ಉಳಿದಿಲ್ಲ. ಯಾಕಂದರೆ ವರದಕ್ಷಿಣೆಯ ಪ್ರಕರಣಗಳು ದಿನನಿತ್ಯ ಕೂಡ ನಡೀತಾ ಇರುವಂಥದ್ದು. ರಾಜ್ಯದಲ್ಲಿ ಎಷ್ಟು ಈ ರೀತಿಯ ಮಹಿಳಾ ದೌರ್ಜನ್ಯಗಳು ಪ್ರಕರಣಗಳು ನಡೀತಾ ಇದೆ, ಹಿಂಸೆಯ ಪ್ರಕರಣಗಳು ನಡೀತಾ ಇದೆ, ನೋಡ್ತಾ ಹೋಗೋಣ. ನೋಡಿ, 2023ನೇ ಇಸ್ವಿ, ಈ 2023ರಲ್ಲಿ 2350 ವರದಕ್ಷಿಣೆಯ ಕಿರುಕುಳ ಪ್ರಕರಣಗಳು ದಾಖಲಾಗಿರುತ್ತೆ. ಈ ಪೈಕಿ 1020 ಪ್ರಕರಣಗಳು ಬೆಂಗಳೂರಲ್ಲೇ ದಾಖಲಾಗಿರುತ್ತೆ. ನೋಡಿ, ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ 1020 ಪ್ರಕರಣಗಳು ದಾಖಲಾಗಿರುತ್ತೆ. ಇನ್ನು ತುಮಕೂರಲ್ಲಿ 118, ಹಾಗೆ ಶಿವಮೊಗ್ಗದಲ್ಲಿ 114, ಮೈಸೂರಲ್ಲಿ 190 ಪ್ರಕರಣಗಳು ದಾಖಲಾಗಿದೆ. ಹಾಗೆ ಹಾಸನದಲ್ಲಿ 99, ಇನ್ನು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ 97, ಚಿತ್ರದುರ್ಗ ಪಕ್ಕದ ಜಿಲ್ಲೆ ಅಂದರೆ ದಾವಣಗೆರೆ ಪಕ್ಕದ ಜಿಲ್ಲೆ 60 ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಕಲಬುರಗಿ 97 ಕೇಸ್ಗಳು ದಾಖಲಾಗಿದೆ. ಇದು 2023 ಬಿಟ್ಬಿಡೋಣ. ಆಮೇಲೆ 2024 ಹೋಗೋಣ. 2024ರಲ್ಲೂ ಕೂಡ 2001 ವರದಕ್ಷಿಣೆಯ ಕಿರುಕುಳ ಕೇಸ್ ಪತ್ತೆಯಾಗಿರುವಂಥದ್ದು. ನೋಡಿ, ಈ ಪೈಕಿ ಬೆಂಗಳೂರು ನಗರದಲ್ಲಿ 896, ಏನಿಲ್ಲ ಅಂತಂದ್ರೂ 1000 ಹತ್ತತ್ರ ಬಂದ್ಬಿಡುತ್ತೆ ಬೆಂಗಳೂರು ಒಂದರಲ್ಲೇ. ಇನ್ನು ಚಿತ್ರದುರ್ಗ, ಕೋಟೆನಾಡು ಚಿತ್ರದುರ್ಗದಲ್ಲಿ 57 ಪ್ರಕರಣಗಳು ದಾಖಲಾದರೆ, ಇತ್ತ ದಾವಣಗೆರೆಯಲ್ಲಿ ಪಕ್ಕದ ಜಿಲ್ಲೆ 75 ಪ್ರಕರಣಗಳು ದಾಖಲಾಗಿರುವಂಥದ್ದು. ಇನ್ನು ಹಾಸನ, ಸಕಲೇಶಪುರ ಈ ಕಡೆ ಬಂದ್ವಿ ಅಂತಂದ್ರೆ 69 ಪ್ರಕರಣಗಳು ದಾಖಲಾಗಿತ್ತು. ಹಾಗೆ ಕಲಬುರಗಿಯಲ್ಲಿ 89 ಪ್ರಕರಣಗಳು ದಾಖಲಾಗಿರುವಂಥದ್ದು. ಹಾಗೆ ಮೈಸೂರಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 142 ಪ್ರಕರಣಗಳು, ತುಮಕೂರಲ್ಲಿ 104 ಪ್ರಕರಣಗಳು, ಶಿವಮೊಗ್ಗ 98, ರಾಯಚೂರು 66 ಕೇಸ್ಗಳು ದಾಖಲಾಗಿರುವಂಥದ್ದು 2024ರಲ್ಲಿ. ಕಡಿಮೆ ಆಗಿದೆಯಾ? ಖಂಡಿತವಾಗ್ಲೂ ಕಡಿಮೆ ಆಗಿಲ್ಲ. ಹಾಗಾದ್ರೆ 2025ರಲ್ಲಿ ಎಷ್ಟು ಈ ಒಂದು ವರದಕ್ಷಿಣೆ ಕಿರುಕುಳದ ಪ್ರಕರಣಗಳು ಎಷ್ಟು ದಾಖಲಾಗಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 2097 ಪ್ರಕರಣಗಳು ದಾಖಲಾಗಿರುವಂಥದ್ದು 2025ರಲ್ಲಿ. ನೋಡಿ, 2026ರಲ್ಲಿ ಇದೀವಿ, ಆದರೆ 2025 ನಾವಿಲ್ಲಿ ವರದಿಯನ್ನು ಕೊಡ್ತಾ ಇರುವಂಥದ್ದು. 2023 ಆಯಿತು, 24 ಆಯಿತು, 25 ಆಯಿತು, ಇಲ್ಲಾದರೂ ಕಡಿಮೆ ಆಗುತ್ತಾ? ಖಂಡಿತವಾಗ್ಲೂ ಕಡಿಮೆ ಆಗಿಲ್ಲ. 2097 ಪ್ರಕರಣಗಳು ದಾಖಲಾಗಿರುವಂಥದ್ದು. ಈ ಪೈಕಿ ಬೆಂಗಳೂರಲ್ಲಿ ಏನು, ಬೆಂಗಳೂರೇ ಯಾವಾಗಲೂ ಕೂಡ ಅಗ್ರಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಯಾಕಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾವ್ದ್ಯಾವುದೋ ಭಾಗದಿಂದ ಬಂದಿರ್ತಾರೆ, ಉದ್ಯೋಗವನ್ನು ಆರಿಸಿ ಇಲ್ಲೇ ಇರ್ತಾರೆ, ಎಷ್ಟೋ ವರ್ಷದಿಂದ ಇಲ್ಲೇ ವೆಲ್ ಸೆಟಲ್ಡ್ ಆಗಿ ಲೈಫ್ ಕಟ್ಕೊಂಡಿರ್ತಾರೆ. ಹೀಗಾಗಿ ಬೆಂಗಳೂರಲ್ಲಿ ಈ ರೀತಿಯ ಪ್ರಕರಣಗಳ ರೇಟ್ ಜಾಸ್ತಿ ಇರುವಂಥದ್ದು. 933 ಪ್ರಕರಣಗಳು ದಾಖಲಾಗಿರುವಂಥದ್ದು 2025ರಲ್ಲಿ ವರದಕ್ಷಿಣೆ ಕಿರುಕುಳ ಕೊಟ್ಟಂತಹ ಪ್ರಕರಣಗಳು. ಇನ್ನು ಹಾಸನದಲ್ಲಿ 66 ಪ್ರಕರಣಗಳು ದಾಖಲಾದರೆ, ಸಾಂಸ್ಕೃತಿಕ ನಗರಿ ಮೈಸೂರು 149 ಪ್ರಕರಣಗಳು ದಾಖಲಾಗಿರುವಂಥದ್ದು. ಇನ್ನು ರಾಯಚೂರಲ್ಲಿ 62 ಪ್ರಕರಣಗಳು ದಾಖಲಾದರೆ, ಶಿವಮೊಗ್ಗದಲ್ಲಿ 92 ಪ್ರಕರಣಗಳು ದಾಖಲಾಗಿದೆ. ತುಮಕೂರು 130 ಪ್ರಕರಣಗಳು ದಾಖಲಾದರೆ, ಕಲಬುರಗಿಯಲ್ಲಿ 71 ಕೇಸ್ಗಳು ದಾಖಲಾಗಿರುವಂಥದ್ದು. ನೋಡಿ, 2023, 24, 25 ಈ ವರದಕ್ಷಿಣೆಯ ಪ್ರಕರಣಗಳು ಎಷ್ಟು ದಾಖಲಾಗ್ತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು 2026 ಫೆಬ್ರವರಿಗೆ ಬಂದ್ಬಿಡೋಣ. ಬರೀ ಫೆಬ್ರವರಿ ತಿಂಗಳು ಮಾತ್ರ ನಾವಿಲ್ಲಿ ತಗೊಳ್ಳೋಣ. 2026ರ ಫೆಬ್ರವರಿ ತಿಂಗಳು 841 ಪ್ರಕರಣಗಳು ದಾಖಲಾಗಿರುವಂಥದ್ದು. 841 ಪ್ರಕರಣ ಅಂತಂದರೆ ಬರೀ ಇಡೀ ರಾಜ್ಯಾದ್ಯಂತ ನೋಡ್ತಾ ಹೋಗೋದಾದರೆ ಬರೀ ಬೆಂಗಳೂರಲ್ಲೇ 133 ಕೇಸ್ ದಾಖಲಾಗಿರುವಂಥದ್ದು. ನೋಡಿ, 133 ಕೇಸ್ ಅಂತಂದರೆ ಏನು? ಎಷ್ಟೋ ಆಸೆ ಕನಸುಗಳನ್ನು ಕಟ್ಕೊಂಡು ಮದುವೆ ಆಗಿರ್ತಾರೆ. ಆದರೆ ಇವ್ರನ್ನ ಮದುವೆ ಆಗೋದೇನು ಅಂತಂದರೆ ಇವರಪ್ಪ ಚೆನ್ನಾಗಿ ದುಡ್ದಿರ್ತಾರೆ, ಇವ್ರ ಅಣ್ಣ ಚೆನ್ನಾಗಿ ದುಡ್ದಿರ್ತಾರೆ, ಇಲ್ಲಾಂದರೆ ಅಜ್ಜ ಅಜ್ಜಿ ಚೆನ್ನಾಗಿ ದುಡ್ದು ಆಸ್ತಿ ಎಲ್ಲ ಮಾಡಿರ್ತಾರೆ. ಅದನ್ನು ತೊಗೊಂಬಂದು ಗಂಡಂಗೆ ಕೊಡೋಕ್ಕೆ, ಅತ್ತೆ ಮಾವನ ಮನೆಗೆ ಕೊಡೋಕ್ಕೆ, ಈ ರೀತಿನ ಇದು ಮದುವೆ ಅನ್ನುವಂತಹ ಸಂಬಂಧಕ್ಕೆ ಒಂದು ಸಾಕ್ಷಿಯಂತಹ ಏನು ಮದುವೆ ಅಂದರೆ ಒಂದು ಅರ್ಥ ಇದೆ. ಆದರೆ ಆ ಅರ್ಥ ಎಲ್ಲ ಅನರ್ಥ ಆಗ್ತಾ ಇರುವಂಥದ್ದು ಅಂತಂದರೆ ಇಂತಹ ವರದಕ್ಷಿಣೆಯ ಕೇಸ್ಗಳಿಂದ. ನೋಡಿ, 2026 ಫೆಬ್ರವರಿಯವರೆಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ 241 ಪ್ರಕರಣ ದಾಖಲಾಗಿದೆ. ಈ ಪೈಕಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ 133 ಪ್ರಕರಣಗಳು ದಾಖಲಾಗಿರುವಂಥದ್ದು. ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಅಂದರೆ ಪಕ್ಕದ ಜಿಲ್ಲೆ 17 ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಎಸ್, ಹೆಣ್ಣನ್ನು ಜಗನ್ಮಾತೆ ಅಂತ ಕರಿತೀವಿ, ಜಗನ್ಮಾತೆ ಅಂತ ಪೂಜಿಸ್ತೀವಿ. ಆದರೆ ಇಂತಹ ನಾಡಲ್ಲಿ ಅದೇ ಹೆಣ್ಣಿನ ಒಡಲ ಆಕ್ರಂದನ ಕೇಳೋರಿಲ್ಲ, ಹೇಳೋರಿಲ್ಲ. ಜ್ವಾಲಾಮುಖಿಯಾಗಿ 4 ಗೋಡೆ ಮಧ್ಯೆ ಬೇಯ್ತಾ ಇದ್ದಾಳೆ ಒಂದು ಹೆಣ್ಣು ಅಂದ್ರೂ ಯಾರೂ ಅವಳ ಬಗ್ಗೆ ಕೇರ್ ತಗೊಳ್ಳಲ್ಲ. ಮತ್ತು ವರದಕ್ಷಿಣೆ ಕಿರುಕುಳದ ಕೇಸ್ಗಳು ರಾಕೆಟ್ ವೇಗದಲ್ಲಿ ಏರ್ತಾ ಇರುವಂಥದ್ದು.
ಮದುವೆಯಾಗಿ ಹೋದಂತಹ ಮನೆಗೆ ಬೆಳಕಾಗಬೇಕಾದಂತಹ ಮಹಾಲಕ್ಷ್ಮಿಯರು ಎಲ್ಲೋ ಕೆರೆಯಲ್ಲಿ ಸಿಗ್ತಾರೆ, ಇಲ್ಲ ಅಂತಂದರೆ ಫ್ಯಾನಿಗೆ ನೇತಾಡುವಂತಹ ಸ್ಥಿತಿಯಲ್ಲಿ ಸಿಗ್ತಾರೆ, ಇಲ್ಲ ಯಾವುದೋ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಸಿಗ್ತಾರೆ, ತಾವೇ ಶವವಾಗಿರ್ತಾರೆ. ಎಸ್, ನೋಡಿ, ಮನೆಯ 4 ಗೋಡೆಗಳ ಮಧ್ಯೆ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟೋ ಹೆಣ್ಮಕ್ಳು ಕೂಡ. ಆ ಕಡೆ ಅಪ್ಪನ ಮನೆಗೂ ಹೋಗೋಕ್ಕಾಗದೆ, ಇತ್ತ ಗಂಡನ ಮನೆಯಲ್ಲೂ ಇರೋಕ್ಕಾಗದೆ, ಹಿಂಸೆಯನ್ನು ತಡೆಯೋಕ್ಕಾಗದೆ ಪ್ರತಿದಿನ ಕೂಡ ನರಕವನ್ನು ಅನುಭವಿಸ್ತಾ ಇರುವಂತಹ ಎಷ್ಟೋ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿರುವಂಥದ್ದು. ಎಸ್, ಇನ್ನು ಹಣ ಕೊಡಿ, ಕಾರ್ ಕೊಡಿ, ಬಂಗಾರ ಬೇಕು ಅಂತ ಪೀಡಿಸುವಂತಹ ಈ ಲೋಭಿಗಳ ದುರಾಶೆಗೆ ಅಬಲಿಯರ ಬದುಕು ಬಲಿಯಾಗ್ತಾ ಇರುವಂಥದ್ದು. ಇದಕ್ಕೆ ಹೇಳೋದು ಹೆಣ್ಮಕ್ಳು ಯಾವಾಗಲೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ನೀವೆಷ್ಟು ಇಂಡಿಪೆಂಡೆಂಟ್ ಆಗಿರ್ತೀರಾ, ನೀವೆಷ್ಟು ಎಜುಕೇಷನ್ ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ತೀರಾ, ಆವಾಗ ಇಂತಹ ಯಾವುದೇ ಸಮಸ್ಯೆಗಳು ಕೂಡ ಬರಲ್ಲ. ಅಪ್ಪನ ಮನೆಗೂ ಹೋಗುವಂತಹ ಪ್ರಸಂಗ ಬಂದರೂ ಕೂಡ ಇತ್ತ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನಾನು ದುಡಿತೀನಿ ಎನ್ನುವಂತಹ ನಂಬಿಕೆ, ಧೈರ್ಯ ಇತ್ತು ಅಂತಂದರೆ ನೀವು ಎಲ್ಲಿ ಬೇಕಾದರೂ ಜೀವನ ಮಾಡಬಹುದು. ಆದರೆ ಇಲ್ಲಿ ನೋಡಿ, ಆಲ್ಮೋಸ್ಟ್ ಈ 18ರಿಂದ 25 ವರ್ಷದ ಒಳಗಡೆ ಇರ್ತಕ್ಕಂಥ ಮಹಿಳೆಯರೇ ಜಾಸ್ತಿ ಇಲ್ಲಿ ಬಲಿಯಾಗ್ತಾ ಇರುವಂಥದ್ದು ಈ ವರದಕ್ಷಿಣೆಯ ಪಿಡುಗಿಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಎಸ್, ಇವತ್ತಿನ ದಿನದಲ್ಲಿ ಮದುವೆ ಅನ್ನೋದು ನಿಜಕ್ಕೂ ಕೂಡ ಒಂದು ಪವಿತ್ರ ಬಂಧನ ಆಗಿ ನಿಜಕ್ಕೂ ಕೂಡ ಉಳಿದಿಲ್ಲ. ಮದುವೆ ಅಂತಂದರೆ ಪವಿತ್ರ ಬಂಧನ ಅಂತ ಹೇಳ್ತಾರೆ ನೋಡಿ. ಕುಟುಂಬಗಳು ಒಂದಾಗ್ತವೆ. ಆ ಒಂದು ಮದುವೆಗೋಸ್ಕರ 3 ತಿಂಗಳು 4 ತಿಂಗಳಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. 300-400 ಜನನ ಕರೀತಾರೆ ಎಂಗೇಜ್ಮೆಂಟಿಗೆ, 3000 ಜನಕ್ಕೆ ಇದು ಅಡುಗೆ ಮಾಡಿಸ್ತಾರೆ, ಆಮೇಲೆ ಇನ್ವಿಟೇಷನ್ ಕೊಟ್ಟಿರ್ತಾರೆ. 7 ಹೆಜ್ಜೆಯನ್ನು ಇಟ್ಟು 3 ಗಂಟೆ ಹಾಕಿ ಆ ಹುಡುಗಿನ ಮನೆಗೆ ಕರ್ಕೊಂಡು ಬಂದು 4 ಗೋಡೆ ಮಧ್ಯೆ ಚಿತ್ರಹಿಂಸೆ ಕೊಡ್ತಾರೆ ಅಂತಂದರೆ ಎಂತೆಂಥ ಜನ ಇರ್ತಾರೆ ನಮ್ಮ ಮಧ್ಯೆ ಅಂತ. ಎಸ್, ನೋಡಿ, ಇಂತಹ ಎಷ್ಟೋ ಜನ ನಮ್ಮ ಕಡೆ ಇದ್ದಾರೆ, ನಮ್ಮ ಹತ್ರ ನಮ್ಮ ಸುತ್ತಮುತ್ತನೇ ಇರ್ತಾರೆ. ಆದರೆ ಅವರಿಗೆಲ್ಲ ಕೂಡ ಈ ಒಂದು ಮದುವೆ ಅನ್ನೋದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರಾ ಹಿಂಗೆ ಅಂತ ನೋಡಿ. ದೊಡ್ಡ ಬಿಸ್ನೆಸ್ ಥರನೇ ಬದಲಾಗಿ ಹೋಗ್ಬಿಟ್ಟಿದೆ ನಿಜಕ್ಕೂ ಕೂಡ. ಈ ಎಲ್ಲ ರೇಟ್ಸ್ ಅಂದರೆ ಕ್ರೈಮ್ ರೇಟ್ಸನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರಿ ಅಂತಂದರೆ 2023ರಿಂದ 26 ಫೆಬ್ರವರಿವರೆಗೂ ಕೂಡ ಒಂದಲ್ಲ ಒಂದು ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಪ್ರತಿನಿತ್ಯವೂ ಕೂಡ ಮದುವೆ ಮಾಡಬೇಕಾದ್ರೆ ಕಾಸ್ಟ್ಲಿ ಬಟ್ಟೆ, ಆ ಬಟ್ಟೆ ಬೇಕು ಅಂತಂದರೆ ಅದೇ ಬಟ್ಟೆನೇ ಕೊಟ್ಟು ಮದುವೆ ಮಾಡಿರ್ತಾರೆ. ಇಷ್ಟು ಬಂಗಾರ ಬೇಕು ಅಂದರೆ ಅಷ್ಟು ಬಂಗಾರನೇ ಕೊಟ್ಟು ಮದುವೆ ಮಾಡಿರ್ತಾರೆ. ಕಾರ್ ಬೇಕಾ, ಕಾರ್ ಕೊಟ್ಟು ಮದುವೆ ಮಾಡಿರ್ತಾರೆ. ಬಂಗ್ಲೆ ಬೇಕಾ, ಬಂಗ್ಲೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆದರೆ ಮತ್ತೆ ಏನು ಅಂತಂದರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಇಸ್ಕೊಂಬ ಅಂತ ಕಳಿಸೋದು. ಇದೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಹೆಣ್ಣಿನ ಕಣ್ಣೀರ ಮೇಲೆ ಬದುಕುವಂತಹ ಇಂತಹ ಪಾಪಿಗಳಿಗೆ ಒಂದೊಂದು ಸರಿ ಮನುಷ್ಯತ್ವನೇ ಇಲ್ವಾ, ಅವರು ಮನುಷ್ಯರೇ ಅಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಕಾರ್ ಬೇಕು, ಸೈಟ್ ಬೇಕು ಅಂತ ಭಿಕ್ಷೆ ಬೇಡುವಂತಹ ಇಂತಹ ಸಂಸ್ಕಾರವಿಲ್ಲದಂತಹ ಕಟುಕರಿಂದಾಗಿ ಅದೆಷ್ಟೋ ಹೆತ್ತವರ ಎದೆಯಲ್ಲಿ ನಿರಂತರ ಒಂದು ಆಕ್ರಂದನ ಶುರುವಾಗಿರುವಂಥದ್ದು. ಹೆಣ್ಣೆತ್ತವರು ನಿಜಕ್ಕೂ ಕೂಡ ನಮಗೆ ಹೆಣ್ಣೇ ಬೇಡ ಅಂತ ಅನ್ಕೊಂಡ್ಬಿಡ್ತಾರೆ. ಹೆಣ್ಣು ಬೇಡ, ಮದುವೆ ಮಾಡೋದು ಬೇಡ, ಇಲ್ಲ ಅಂತಂದರೆ ನಮ್ಮ ಮಕ್ಕಳು ನಮ್ಮ ಹತ್ರ ಇರಲಿ ಅಂತಂದೇಳಿ ಭಾವಿಸ್ಬಿಡ್ತಾರೆ. ಇನ್ನು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಏನಾದರೂ ಹೆಣ್ಣು ಸಿಗ್ತಾ ಇಲ್ಲ, ನಮ್ಮ ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಅಂತಂದರೆ ಅತ್ತೆ ಇದ್ದಾರಾ, ಮಾವ ಇದ್ದಾರಾ, ಯಾರು ಇಲ್ಲ ಅಂತಂದರೆ ಮಾತ್ರ ಕೊಡ್ತೀವಿ ಅಂತಂದರೆ. ಯಾಕಂತಂದರೆ ಈ ರೀತಿ ಕಿರುಕುಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಯಾರೂ ಇರಬಾರ್ದು. ಎಸ್, ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ನರಹಂತಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳಬೇಕು. ಆದರೆ ಬ್ರೇಕ್ ಹಾಕೋರು ಯಾರು? ಆದರೆ ನಿಜಕ್ಕೂ ಕೂಡ ಇಲ್ಲಿ ಬಹುಪಾಲು ಧೈರ್ಯವನ್ನು ತೋರಿಸ್ಬೇಕಾದಂಥವ್ರು ಮಹಿಳಾ ಮಣಿಗಳೇ. ಮದುವೆ ಎನ್ನುವಂತಹ ಒಂದು ಬಂಧಕ್ಕೆ ಸಿಲುಕಿದಂಥವರೇ ಇಲ್ಲಿ ಧೈರ್ಯವಾಗಿ ನಿಲ್ಲಬೇಕಾಗಿದೆ. ಧೈರ್ಯವಾಗಿ ನಿಂತು ಫೇಸ್ ಮಾಡಬೇಕಾಗಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ದಿನಕ್ಕೊಂದು ವರದಕ್ಷಿಣೆಯ ಸಾವಾಗ್ತಾ ಇರುವಂಥದ್ದು. ನೂರಾರು ಗೃಹ ಹಿಂಸೆಗಳು ದೂರು ದಾಖಲಾಗ್ತಾನೆ ಇರುತ್ತೆ. ಅಲ್ಲಿ ಅವನ್ ಕಿರುಕುಳ ಕೊಟ್ಟ, ಇವನ್ ಕಿರುಕುಳ ಕೊಟ್ಟ, ನನ್ನ ಅತ್ತೆ ಮಾವ ಡೈಲಿ ನನ್ನ ಪ್ರಶ್ನೆ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ, ವರದಕ್ಷಿಣೆ ತಗೊಂಡ್ ಬಾ ಅಂತಂತಾರೆ. ಡೌರಿ ಕೇಸಸ್ ಅಂತೂ ಪ್ರತಿನಿತ್ಯ ನಾವು ಕೂಡ ಗಮನಿಸ್ತಾನೆ ಇರ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಈ ಕರಾಳ ಅಂಕಿ ಅಂಶಗಳು ಏನಿದೆ ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು. ಇನ್ನು ಮುಂದೆ ದೌರ್ಜನ್ಯದ ವಿರುದ್ಧ ಹೆಣ್ಣು ಜಗನ್ಮಾತಿಯಾಗಿ ಎದ್ದು ನಿಲ್ದಿದ್ರೆ ಇಂತಹ ಕ್ರೂರಿಗಳ ಜಾಗಕ್ಕೆ ನಿಜಕ್ಕೂ ಕೂಡ ಮುಕ್ತಿ ಸಿಗಲ್ಲ. ಇನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣವೇ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಕೈಗೊಳ್ಳದಿದ್ರೆ ಸಮಾಜವೇ ಶೂನ್ಯವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಸ್, ಇನ್ನು ಮುಂದಾದರೂ ಗೃಹ ಇಲಾಖೆ, ಪೊಲೀಸ್ ಇಲಾಖೆ
ಕ್ರಮವನ್ನು ತೆಗೆದುಕೊಳ್ಳುತ್ತಾ ಹೆಣ್ಣಿನ ಸಾವಿಗೆ, ಈ ವರದಕ್ಷಿಣೆಯ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಕಠಿಣ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ, ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ, ಕಾನೂನು ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗುತ್ತೆ. ರಾಜ್ಯದಲ್ಲಿ ಮಕ್ಕಳ ನಾಪತ್ತೆಯ ಕೇಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಶಾಲೆಗೆ ಹೋದಂತಹ ಮಕ್ಕಳು ಮತ್ತೆ ಮರಳಿಗೆ ಬರೋವರೆಗೂ ಕೂಡ ಮನೆಗೆ ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಪೋಷಕರು. ಶಾಲೆಗೆ ಹೋದ ಕಂದಮ್ಮ ಮರಳುವವರೆಗೂ ಜೀವ ಕೈಯಲ್ಲಿ. ಹೆತ್ತವರ ಕಣ್ಣೀರು ಇಂದಿನ ದುಷ್ಟ ಸಮಾಜದ ಹಾದಿಯಲ್ಲಿ ಸಾಗ್ತಾ ಇದೆ. ಆಟ ಆಡೋಕೆ ಹೋದಂತಹ ಮಕ್ಕಳು ಸಡನ್ ಆಗಿ ಮಾಯ ಆಗ್ತಾರೆ. ನೆನೆದು ನೆನೆದು ಹೆತ್ತ ಕರುಳಿಗೆ ಆಗ್ತಾ ಇದೆ ಮಾಸದ ಗಾಯ. ಹೆಣ್ಮಗು ಇರಲಿ ಅಥವಾ ಗಂಡು ಮಗು ಇರಲಿ, ಇಲ್ಲಿ ಸುರಕ್ಷತೆಯೇ ಇಲ್ಲ. ಕಣ್ಣರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗೆ ಕಣ್ಣೆದುರೇ ನಾಪತ್ತೆಯಾಗಿರ್ತಾರೆ ಎಷ್ಟೋ ಮಕ್ಕಳು. ಅಮಾಯಕ ಮಕ್ಕಳನ್ನ ಎಗ್ರಿಸ್ತಾರೆ ನೀಚ ಕಟುಕರು. ಸಮಾಜದ ಮಧ್ಯೆ ಓಡಾಡ್ತಾ ಇರುವಂತಹ ನರಹಂತಕ ಕ್ರಿಮಿಗಳು. ಕೋಟಿ ಕೊಟ್ಟರು ಸಿಗಲ್ಲ ಕರುಳ ಕುಡಿಯ ನೆಮ್ಮದಿ. ಕಂದಮ್ಮಗಳ ಕದ್ದು ಮಾರುವಂತಹ ಪಾಪಿಗಳಿಗಿಲ್ಲ ಮನುಷ್ಯತ್ವದ ಸನ್ನಿಧಿ. 2023ರಲ್ಲಿ 907 ಗಂಡು ಮಕ್ಕಳು ಕಾಣೆಯಾಗಿರುವಂಥದ್ದು. 2024ರಲ್ಲಿ 975 ಗಂಡು ಮಕ್ಕಳು, 2345 ಬಾಲಕಿಯರು ನಾಪತ್ತೆಯಾಗಿದ್ದಾರೆ. 2025ರಲ್ಲಿ 1000 ಗಂಡು ಮಕ್ಕಳು, ಹಾಗೆ 2633 ಹೆಣ್ಣು ಮಕ್ಕಳು ನಾಪತ್ತೆಯಾಗಿರುವಂಥದ್ದು. ಈ ಪೈಕಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ನಾಪತ್ತೆ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಕ್ಕಳ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಭಾರಿ ಆತಂಕವನ್ನ ಕೂಡ ಮೂಡಿಸ್ತಾ ಇದೆ. ಈ ಅಂಕಿ ಸಂಖ್ಯೆಯನ್ನ ಕಂಡು ಇಡೀ ಕರುನಾಡಿನ ಜನತೆ ಬೆಚ್ಚಿ ಬಿದ್ದಿದೆ. ನೋಡಿ, ಕಲ್ಲೆನೋ ದೇವರಿಗೆಲ್ಲ ಹರಕೆ ಹೊತ್ತು ಮಕ್ಕಳನ್ನ ಮಾಡ್ಕೊಂಡಿರ್ತಾರೆ. ಆದರೆ ಆ ಮಕ್ಕಳು ಶಾಲೆಗೆ ಹೋಗಿ ಬರೋವರೆಗೂ ಕೂಡ ಇತ್ತ ಹೆತ್ತವರು ನಿಜಕ್ಕೂ ಕೂಡ ಕಣ್ಣೀರು ಹಾಕಬೇಕು, ಜೀವನ ಕೈಯಲ್ಲಿಟ್ಕೊಂಡು ಕೂರ್ಬೇಕಾದಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಪ್ರತಿನಿತ್ಯ ಕೂಡ ನನ್ನ ಮಗ ಸ್ಕೂಲ್ಗೆ ಹೋದವನು ಬಂದಿಲ್ಲ, ಆಟ ಆಡೋಕೆ ಹೋದವನು ಬಂದಿಲ್ಲ ಎನ್ನುವಂತಹ ಪ್ರಕರಣಗಳನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೀವಿ. ಆದರೆ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಹೆತ್ತವರ ಕಣ್ಣೀರು ನಿಜಕ್ಕೂ ಕೂಡ ಈ ದುಷ್ಟ ಸಮಾಜದ ಹಾದಿಯಲ್ಲಿ ಸಾಗ್ತಾ ಇದೆ ಅಂದರೆ ನಿಜಕ್ಕೂ ಅಕ್ಷರಶಃ ಸತ್ಯ ಇದು. ಆಟ ಆಡೋಕೆ ಹೋದಂತಹ ಮಕ್ಕಳು ಸಡನ್ನಾಗಿ ಮಾಯ ಆಗ್ತಾರೆ. ಇಲ್ಲೇ ಕಣ್ಮುಂದೆ ಇವಾಗ ತಾನೇ ನನ್ನ ಮಗ ಇಲ್ಲೇ ಆಟ ಆಡ್ತಿದ್ದ, ಇವಾಗ ಕಾಣಿಸ್ತಾನೆ ಇಲ್ಲ, ಏನಿಲ್ಲ, 1 ಸೆಕೆಂಡ್ ಆ ಕಡೆ ತಿರುಗಿ ಈ ಕಡೆ ತಿರುಗೋಣ ಅನ್ನೋಷ್ಟರಲ್ಲಿ ಇಲ್ಲ ನನ್ನ ಮಕ್ಕಳು. ಈ ರೀತಿಯ ಪ್ರಕರಣಗಳು ನೀವೆಲ್ಲರೂ ಕೂಡ ಗಮನಿಸಿರ್ತೀವಿ, ನಮ್ಮ ಸುತ್ತಮುತ್ತನೇ ಆಗಿರ್ತವೆ. ಹಾಗಾದರೆ ಎಲ್ಲಿ ಹೋಗ್ತಾರೆ ಮಕ್ಕಳು? ಇಂಥದ್ದೊಂದು ಜಾಲ ಎಲ್ಲಿದೆ? ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸ್ತಾ ಇರುವಂತಹ ಒಂದು ಜಾಲ ಇದೆ. ಮಕ್ಕಳನ್ನ ಕಿಡ್ನಾಪ್ ಮಾಡುವಂತಹ ಜಾಲ ಕೂಡ ಇರುವಂಥದ್ದು. ಕಂದಮ್ಮಗಳನ್ನು ಕದ್ದು ಮಾರುವಂತಹ ಪಾಪಿಗಳು ನಮ್ಮ ಸುತ್ತಮುತ್ತನೇ ಇರ್ತಾರೆ. 2023ರಲ್ಲಿ ಗಣನೀಯವಾಗಿ ನಾವಿಲ್ಲಿ ಗಮನಿಸ್ತಾ ಹೋದರೆ 907 ಗಂಡು ಮಕ್ಕಳು, ಅದರ ಜೊತೆಗೆ 2131 ಹೆಣ್ಣು ಮಕ್ಕಳು ರಾಜ್ಯದಲ್ಲಿ ನಾಪತ್ತೆಯಾಗಿರುವಂಥದ್ದು 2023ರಲ್ಲಿ. ನೋಡಿ, 2023ರಲ್ಲಿ 907 ಗಂಡು ಮಕ್ಕಳು, 2131 ಬಾಲಕಿಯರು ರಾಜ್ಯದಲ್ಲಿ ನಾಪತ್ತೆಯಾಗಿರ್ತಾರೆ. ಆನಂತರ 2024ಕ್ಕೆ ಬರೋಣ. ಇಲ್ಲಿ ಕಡಿಮೆ ಆಗುತ್ತಾ? ಕಠಿಣ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ನಮಗೆ ನಂಬಿಕೆನಾದರೂ ಬರಬೇಕಲ್ವಾ? ಯಾವ ನಂಬಿಕೆನೂ ಇಲ್ಲ. ಯಾಕಂದರೆ ರೇಟ್ ಅಂದರೆ ಆ ಕ್ರೈಮ್ ರೇಟ್ ಕಡಿಮೆ ಆಗಬೇಕಾಗಿತ್ತು, ಆದರೆ ಆ ಕ್ರೈಮ್ ರೇಟ್ ಮತ್ತೆ ಜಾಸ್ತಿ ಆಗಿರುವಂಥದ್ದು. 2024ರಲ್ಲಿ ಅದೇ ನಾಪತ್ತೆ ಕೇಸ್ಗಳು, ಇಲ್ಲಿ ಗಂಡು ಮಗು 975 ಗಂಡು ಮಕ್ಕಳು ನಾಪತ್ತೆಯಾದರೆ ಇತ್ತ ಬಾಲಕಿಯರು 2345 ಜನ ಬಾಲಕಿಯರು ನಾಪತ್ತೆಯಾಗಿರುವಂಥದ್ದು. ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆಯನ್ನು ಕೊಟ್ಟರೆ ಸಾಕ? ಅದಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕಲ್ವಾ? ಎಲ್ಲ ಆಗ್ತಾ ಇದೆ ಕೆಲಸ. ಏನು 2025ಕ್ಕೆ ಬರೋಣ. 2025ರಲ್ಲಿ 1000 ಗಂಡು ಮಕ್ಕಳು ನಾಪತ್ತೆ ಆಗ್ತಾರೆ, 2633 ಹೆಣ್ಣು ಮಕ್ಕಳು ನಾಪತ್ತೆ ಆಗ್ತಾರೆ. ಆದರೆ ನಾಪತ್ತೆ ಆದವರೆಲ್ಲ ಎಲ್ಲಿ ಹೋಗಿದ್ದಾರೆ? ಇದುವರೆಗಾದರೂ ಒಂದು ಹೆಣ್ಮಗು ಸಿಕ್ಕಿದೆ, ಒಂದು ಗಂಡು ಮಗು ಸಿಕ್ಕಿದೆ ಅಂತೇಳಿ ಏನಾದರೂ ಆ ಕೇಸ್ಗಳು ಬಂದಿದೆಯಾ? ಖಂಡಿತವಾಗ್ಲೂ ಆ ಕೇಸನ್ನು ಬಗೆಹರಿಸಿದಂತಹ ಹಿಸ್ಟ್ರಿನೇ ಇಲ್ಲ. ಎಸ್, ನೋಡಿ, ಇಡೀ ರಾಜ್ಯದಲ್ಲಿ ಎಷ್ಟು ಗಂಡು ಮಕ್ಕಳು ನಾಪತ್ತೆ ಆಗಿರುವಂಥದ್ದು, ಬಾಲಕಿಯರು ನಾಪತ್ತೆ ಆಗಿದ್ದಾರೆ, ಇದನ್ನೆಲ್ಲ ಕೂಡ ಗಮನಿಸಿದ್ವಿ. ಆದರೆ ಬೆಂಗಳೂರು ನಗರದಲ್ಲಿ ಎಷ್ಟು ಮಕ್ಕಳು ನಾಪತ್ತೆ ಆಗ್ತಾ ಇದ್ದಾರೆ?
ನಾವಿಲ್ಲಿ ಗಮನಿಸ್ತಾ ಹೋಗೋಣ. 2023ನೇ ಇಸ್ವಿನಲ್ಲಿ 357 ಗಂಡು ಮಕ್ಕಳು ಬಾಲಕರು ನಾಪತ್ತೆಯಾಗಿರುವಂಥದ್ದು. ಹಾಗೆ ಹೆಣ್ಮಕ್ಳು 758 ಹೆಣ್ಣು ಮಕ್ಕಳು ಬರೀ ಬೆಂಗಳೂರಲ್ಲಿನೇ ನಾಪತ್ತೆಯಾಗಿರುವಂಥದ್ದು. ಇನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಕ್ಕಳು ನಾಪತ್ತೆಯಾಗಿದ್ದಾರೆ. ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ದಾಖಲು ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅಂದರೆ 2023ರಿಂದನೂ ಕೂಡ ತನಿಖೆ ನಡೆಸ್ತಾನೇ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ. ಹಾಗಾದರೆ ಏನು ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ? ಈ ಅಂಕಿ ಸಂಖ್ಯೆಯನ್ನು ಕಂಡು ಇಡೀ ಕರುನಾಡಿನ ಜನತೆ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ಬೇಕಲ್ವಾ? ಇಂಥದ್ದೊಂದು ಪ್ರಕರಣ ಬರ್ತಾ ಇದೆ, ಈ ಪ್ರಕರಣಗಳು ನಡೀತಾ ಇದೆ, ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅದನ್ನು ತಡಿಬೇಕಲ್ವಾ? ಏನ್ ಮಾಡ್ತಾ ಇದೆ ಸರ್ಕಾರ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದ್ರೂ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಬೇಕಾಗಿತ್ತು, ಕಡಿಮೆ ಆಗ್ಬೇಕಾಗಿತ್ತು ಮಕ್ಕಳ ನಾಪತ್ತೆಯ ಸರಣಿ, ಆದ್ರೆ ಹೆಚ್ಚಾಗ್ತಾ ಇದೆ. ನೋಡಿ, ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಮಕ್ಕಳ ನಾಪತ್ತೆಯ ಸರಣಿ. ಅಂಕಿ ಸಂಖ್ಯೆಯನ್ನ ಕಂಡು ಕಣ್ಣೀರ್ ಹಾಕ್ತಾ ಇದೆ ಕರುನಾಡ ಜನನಿ. 3 ವರ್ಷದಲ್ಲಿ ಸಾವಿರಾರು ಕಂದಮ್ಮಗಳು ಮಾಯ ಆಗಿದೆ. ಮಕ್ಕಳ ಕಳ್ಳರ ಜಾಲಕ್ಕೆ ಸಿಗಲ್ವಾ ಹಾಗಾದ್ರೆ ಕಠಿಣ ಶಿಕ್ಷೆಯ ನ್ಯಾಯ? ಸಿಲಿಕಾನ್ ಸಿಟಿಯಲ್ಲೇ ಮಕ್ಕಳ ಭದ್ರತೆಗೆ ಬಿತ್ತು ದೊಡ್ಡ ಕನ್ನ ಹೆತ್ತವರ ಹೊಡಲಿಗೆ ಶುರುವಾಗಿದೆ ನಿರಂತರವಾದಂತಹ ಆಕ್ರಂದನ. ನೋಡಿ, ಇವಾಗ ಏನಾದರೂ ಒಂದು ಕ್ರೈಮ್ ಆಗಿದೆ, ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂತಂದರೆ ಅದನ್ನು ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು? ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತೀವಿ. ಆದರೆ ಆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಭರವಸೆಯನ್ನು ಮಾತ್ರ ಕೊಡ್ತಾ ಇದ್ದಾರೆ. ಆ ಭರವಸೆಯಾಗಿಯೇ ಮಾತ್ರ ಉಳಿತಾ ಇದೆ. ಅದಕ್ಕೆ ಪೂರಕವಾಗಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಅಂತಂದರೆ 2023ರಲ್ಲಿ ಏನು ಜಾಸ್ತಿ ಆಗಿತ್ತು, 900 ಇದ್ದಂತಹ 907 ಗಂಡು ಮಕ್ಕಳು ಕಾಣೆಯಾಗಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅದೇ 2024ರಲ್ಲಿ ಗ್ರಾಫ್ ಮತ್ತಷ್ಟು ಜಂಪ್ ಆಗಿರುವಂಥದ್ದು. 2025ರಲ್ಲೂ ಕೂಡ 1000 ಗಂಡು ಮಕ್ಕಳು ಕಾಣೆಯಾಗಿರ್ತಾರೆ. ಇದ್ರ ಜೊತೆಗೆ ಹೆಣ್ಣು ಮಕ್ಕಳು ಕೂಡ ಸೇರ್ಕೊಂಡಿದ್ದಾರೆ. ನೋಡಿ, ಅಂದರೆ ಕ್ರೈಮ್ ರೇಟ್ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ ವರ್ಷದಿಂದ ವರ್ಷಕ್ಕೆ. ಹಾಗಾದರೆ ಮಕ್ಕಳ ಕಳ್ಳರ ಜಾಲ ಇದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿದೆ. ಹಾಗಾದರೆ ಮಕ್ಕಳ ಕಳ್ಳರ ಜಾಲಕ್ಕೆ ಕಠಿಣವಾದಂತಹ ಶಿಕ್ಷೆ ಏನು ಕೊಡಬೇಕು? ಆ ಜಾಲ ಎಲ್ಲಿದೆ ಅನ್ನೋದಾದ್ರೂ ಪತ್ತೆ ಮಾಡಬೇಕಲ್ವಾ? ಮಕ್ಕಳೆಲ್ಲಿದ್ದಾರೆ ಅನ್ನೋದಾದ್ರೂ ಪತ್ತೆ ಮಾಡಬೇಕಲ್ವಾ? ನಾಪತ್ತೆಯಾದಂತಹ ಮಕ್ಕಳು ಕೂಡ ಸಿಗ್ತಾ ಇಲ್ಲ. 2023ರಲ್ಲಿ 907 ಗಂಡು ಮಕ್ಕಳು, 2131 ಬಾಲಕಿಯರು ನಾಪತ್ತೆ ಆಗ್ತಾರೆ. 2024ರಲ್ಲಿ ಈ ಗ್ರಾಫ್ ಮತ್ತಷ್ಟು ಜಂಪ್ ಆಗುತ್ತೆ. 975 ಬಾಲಕರು ನಾಪತ್ತೆ ಆಗ್ತಾರೆ. 2345 ಬಾಲಕಿಯರು ಗಾಯಬ್ ಆಗ್ತಾರೆ. ಕಾಣದ ಕೈಗಳ ಕೃತ್ಯಕ್ಕೆ ಜವಾಬೇ ಸಿಗ್ತಿಲ್ಲ. ಹಾಗಾದ್ರೆ ಯಾರಿಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ? ಹೆತ್ತು ಹೊತ್ತು ಸಾಕಿರ್ತಕ್ಕಂಥ ಪೋಷಕರಿಗೆ, ಹೆತ್ತ ಕರುಳಿಗೆ ಏನು ಸಬೂಬು ಹೇಳ್ತೀರಾ? ಯಾವ ರೀತಿ ಸಮಾಧಾನ ಮಾಡ್ತೀರಾ? 2025ರಲ್ಲೂ ಕೂಡ ಈ ಕಂಟಕ ನಿಂತಿಲ್ಲ. 1000 ಗಂಡು ಮಕ್ಕಳು ಕಾಣೆಯಾಗಿದ್ದಾರೆ. 2633 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಸಮಾಜದ ಕ್ರೌರ್ಯ, ಈ ಕ್ರೌರ್ಯದ ಸಮಾಜದ ಕೊನೆಯೇ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನೀವೆಲ್ಲರೂ ಕೂಡ ಇರುವಂಥದ್ದು. ನಮ್ಮ ಮಕ್ಕಳನ್ನ ನಮ್ಮ ಜೊತೆನೇ ಇಟ್ಕೋಬೇಕು, ಸ್ಕೂಲಿಗೆ ಕಳಿಸ್ಬಾರ್ದು ಎನ್ನುವಂತಹ ಒಂದಷ್ಟು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಅತಿ ಹೆಚ್ಚು ಮಕ್ಕಳು ನಾಪತ್ತೆ ಆಗ್ತಾ ಇರುವಂಥದ್ದು. IT ಸಿಟಿಯಲ್ಲಿ ಕಂದಮ್ಮಗಳ ರಕ್ಷಣೆಗೆ ಯಾವುದೇ ಒಂದು ಸುರಕ್ಷತಾ ಕ್ರಮವನ್ನು ಕೂಡ ತೆಗೆದುಕೊಂಡೇ ಇಲ್ವಾ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. 2023ರಲ್ಲಿ ಬೆಂಗಳೂರು ನಗರದಲ್ಲಿ 59 ಗಂಡು ಮಕ್ಕಳು ನಾಪತ್ತೆ ಆಗ್ತಾರೆ, 151 ಹೆಣ್ಣು ಮಕ್ಕಳು ನಾಪತ್ತೆ ಆಗ್ತಾರೆ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ಬರೀ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 2000ದಷ್ಟು ಮಕ್ಕಳು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಆ ಮಕ್ಕಳು ಎಲ್ಲೋದ್ರು, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಝೀರೋ ಇನ್ಫಾರ್ಮೇಷನ್, ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಪಿನ್ ಪಾಯಿಂಟ್ ಇನ್ಫಾರ್ಮೇಷನ್ ಇಲ್ಲ. ಆ ಮಕ್ಕಳ ಬಗ್ಗೆ ಇಲ್ಲಿವರೆಗೂ ಕೂಡ ಒಂದು ಸಣ್ಣದಾದಂತಹ ಕುರುಹು ಕೂಡ ಸಿಕ್ಕಿಲ್ಲ. ಇದು ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಕ್ಕಳು ನಾಪತ್ತೆಯಾಗಿರ್ತಕ್ಕಂಥ ಕೇಸ್ ದಾಖಲಾಗಿರೋದು. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ತೀವ್ರ ಆತಂಕದ ಫೇಸ್ ಆವರಿಸಿದೆ. ಈ ಅಂಕಿ ಸಂಖ್ಯೆಯನ್ನ ನೋಡಿ ನಾನು ಕೂಡ ಬೆಚ್ಚ ಬೀಳ್ತಾ ಇದ್ದೀನಿ, ನೀವು ಕೂಡ ಬೆಚ್ಚ ಬೀಳ್ತಾ ಇದ್ದೀರಾ. ನಮ್ಮ ಮಕ್ಕಳನ್ನ ಹೊರಗಡೆ ಆಟಕ್ಕೆ ಕಳಿಸ್ಬೇಕಾ, ಪಾಠಕ್ಕೆ ಕಳಿಸ್ಬೇಕಾ, ಬೇಡವಾ, ಆಕ್ಟಿವಿಟೀಸಿಗೆ ಕಳಿಸ್ಬೇಕಾ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ನಮ್ಮ ಮಕ್ಕಳು ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ಭರವಸೆನೇ ಇಲ್ಲ. ಯಾಕಂದರೆ ಅಂತಹ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಅಂತಹ ಒಂದು ಸರ್ಕಾರದಲ್ಲಿ ಬದುಕ್ತಾ ಇದ್ದೀವಿ. ಈ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಕಠಿಣವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ಈ ನಾಪತ್ತೆಯಾದಂತಹ ಮಕ್ಕಳು ಯಾರ್ಯಾರಿದ್ದಾರೆ
ಅವರ ಪೋಷಕರನ್ನ ಕೂಡ ಭೇಟಿ ಮಾಡಬೇಕು, ಅವರಿಗೆ ಸಮಾಧಾನವನ್ನು ಮಾಡಬೇಕು. ಹಾಗೆ ನಾಪತ್ತೆಯಾದಂತಹ ಮಕ್ಕಳು ಎಲ್ಲಿದ್ದಾರೆ ಅನ್ನೋದನ್ನ ಕೂಡ ಪತ್ತೆ ಹಚ್ಚಬೇಕು. ಮುಂದೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗದಂತೆ ಹಾಗೆ ಮರುಕಳಿಸದಂತೆ ಗಮನ ವಹಿಸಬೇಕು. ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.